ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿಲ್ಪ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ ಫೇಸ್ಬುಕ್ನಲ್ಲಿ 10K ಫಾಲೋವರ್ಸ್ ಕಂಪ್ಲೀಟ್ ಆದರು. ಅದಕ್ಕೆ ನಮ್ಮವ್ರಿಗೆ ಹೇಳಿದೆ ನಾನು, ಎಲ್ಲಾದರೂ ಹೋಗ್ಬರೋಣ ಇದೇ ಖುಷಿಗೆ ಅಂತ ಹೇಳಿ. ಸರಿ ಹಾಗಾದರೆ ನಿನ್ನ ಕ್ಲೋಸ್ ಫ್ರೆಂಡು ಅಶ್ವಿನಿ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಸರಿ ಹಾಗೆ ಹೋಗಿ ಬರ್ತಾ ಸದಾಶಿವನಗರದಲ್ಲಿರೋ ಬೌದ್ಧ ಮಂದಿರಕ್ಕೂ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಅಷ್ಟರೊಳಗಡೆ ಸೌಮ್ಯಜಿಯವರು ನಾವು ಬೆಂಗಳೂರಲ್ಲೇ ಇದ್ದೀವಿ, ಹೋಗಬೇಕಾದ್ರೆ ನಮ್ಮನ್ನು ಕರ್ಕೊಂಡೋಗಿ ಅಂತಂದರು. ಸರಿ ಅಂತ ಹೇಳಿ ಅವ್ರಿಗೂ ಮಾತಾಡಿಕೊಂಡು ನಾವು ಇಷ್ಟೊತ್ತಿಗೆ ಬಿಟ್ಟಿದ್ದೀವಿ, ನೀವು ರೆಡಿ ಆಗಿರಿ ಅಂತ ಅವ್ರಿಗೂ ಹೇಳ್ದ. ನಾವೊಂದು 10:15ಗೆ ಮನೆ ಬಿಟ್ವಿ. ಚಿಕ್ಕವನಿಗೆ ಇದು ತುಂಬ ಲಾಂಗ್ ಡ್ರೈವ್ ಆಗಿರುತ್ತೆ. ಸೊ ಅವನು ನಿದ್ದೆ ಮಾಡ್ತಾ ಇರಲಿಲ್ಲ, ತುಂಬ ಗಲಾಟೆ ಮಾಡ್ತಾಯಿದ್ದ. ನನಗಂತೂ ಮಗುನ ಎತ್ಕೊಳ್ಳೋ ಕಷ್ಟವೇ ಇರಲಿಲ್ಲ. ಯಾಕೆ ಅಂತಂದರೆ ಸೌಮ್ಯಜಿಯವರ ತಂಗಿ ದಿವ್ಯಾ ಅವರು ಬಂದಿದ್ದರು, ಅವರೇ ಆಲ್ಮೋಸ್ಟ್ ಪಾಪನ ಎತ್ಕೊಂಡಿದ್ರು. ನಾನು ಸ್ವಲ್ಪ ಫ್ರೀಯಾಗಿ ಇದ್ದೆ. ಯಾರಾದರೂ ಒಬ್ರು ಮಗು ನೋಡ್ಕೋತಾರಂದರೆ ನಿಜವಾಗ್ಲೂ ತುಂಬ ಸಹಾಯ ಆಗುತ್ತೆ. ಒಬ್ಬರೇ ನಾವು ಎತ್ಕೊಂಡಂತೂ ನನಗಂತೂ ತುಂಬ ಸುಸ್ತಾಗಿರುತ್ತೆ. ಇಲ್ಲಿನ ವಿಶೇಷತೆ ತುಂಬ ಇದೆ. ಸದಾಶಿವನಗರದಲ್ಲಿ ಇದು ಬೌದ್ಧ ವಿಹಾರ ಇದ್ದಿದ್ದು ತುಂಬ ಪೀಸ್ಫುಲ್ಲಾಗಿತ್ತು. ನಾವು ಹೋದಾಗ ಯಾರೂ ಜನನೇ ಇರಲಿಲ್ಲ, ಅದೊಂದು ನಮಗೆ ಪ್ಲಸ್ ಆಯಿತು. ಮಕ್ಕಳೆಲ್ಲ ಕಿರ್ಚಾಡ್ತಾಯಿದ್ರು, ಆದರೆ ನಾವು ಅವರನ್ನು ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಮ್ಮವರು ಮೆಡಿಟೇಷನ್ ಜೊತೆಗೆ ಒಂದಷ್ಟು ಅಮ್ಮನ ಜೊತೆಗೆ ಮಾತು ಹರಟೆ ಎಲ್ಲ ಮಾಡ್ಕೊಂಡ್ವಿ. ಐಕಿಸ್ ಸಹ ನಮ್ಮ ಜೊತೆ ಕೂತ್ಕೊಂಡು ಅವನು ಪಂಚಶೀಲ ಮತ್ತು ತ್ರಿಸರಣಗಳನ್ನು ಹೇಳ್ಕೊಂಡ. ಸರಿ ಅಂತ ಹೇಳಿ ಅಷ್ಟರೊಳಗಡೆ ನೆಕ್ಸ್ಟು ಗಾಂಧಿನಗರದಲ್ಲೂ ಬೌದ್ಧ ವಿಹಾರ ಇದೆ, ಅಲ್ಲೂ ಚೆನ್ನಾಗಿದೆ, ಬಂತೇಜಿ ಎಲ್ಲ ಸಿಗ್ತಾರೆ, ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಹಾಗೆ ಅಮ್ಮನ್ನ ಹೋಗ್ತಾ ಮೆಜೆಸ್ಟಿಕ್ಕಲ್ಲಿ ಇಳಿಸ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸರಿ ಅಂತ ಹೊರಟ್ವಿ. ಮೊನ್ನೆ ನನಗೆ ಯೂಟ್ಯೂಬಲ್ಲಿ ಒಬ್ಬ ಯಾವುದೋ ಹುಡುಗಿ ಕಮೆಂಟ್ ಮಾಡಿದ್ಲು, ನಿಮಗಿದೆಲ್ಲ ಬೇಕಾ, ಈ ವಿಡಿಯೋಸು ಮಾಡೋದು, ಬಾಣಂತಿ ಅಂತೀರಾ, ಮಕ್ಕಳನ್ನ ಎತ್ಕೊಂಡು ವಿಡಿಯೋ ಹಾಕ್ತೀರಾ, ಇದೆಲ್ಲ ನಿಮಗೆ ಬೇಕಾ, ರೀಚ್ ಆಗಲ್ಲ, ಇದನ್ನೆಲ್ಲ ಸುಮ್ಮನೆ ಏನಕ್ಕೆ ತಲೆ ಕೆಡಿಸ್ಕೋತೀರಾ ಅಂತ. ಆಗ ನನಗೆ ಅವ್ರಿಗೇನು ರಿಪ್ಲೈ ಕೊಡಲಿಲ್ಲ. ನಾನು ಅವ್ರ ಜೊತೆ ಮಾತಿಗೂ ನಾನು ಹಿಡೀಲಿಲ್ಲ. ಯಾಕೆ ಅಂತಂದರೆ ಯಾವುದೋ ಒಂದು ನಮ್ಮ ಚೆನ್ನಾಗಿರೋ ಫೋಟೋನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದರೆ ಅದರಲ್ಲಿ ಒಂದು 200 ಜನ ನೋಡ್ತಾರೆ. ಅದರಲ್ಲಿ ತುಂಬ ಕೆಲವೇ ಜನ ಲೈಕ್ ಮತ್ತು ಕಮೆಂಟ್ ಮಾಡ್ತಾರೆ. ಅಂದರೆ ನಮಗಿಷ್ಟ ಆಗಿದ್ದ ಕೆಲಸ ನಮಗೆ ಮಾತ್ರ ಇಷ್ಟ ಆಗಿರುತ್ತೆ, ಅದು ಬೇರೆಯವ್ರಿಗೆಲ್ರಿಗೂ ಇಷ್ಟ ಆಗಬೇಕಂತ ಏನೂ ಇಲ್ಲಲ್ಲ. ವಿಡಿಯೋ ಮಾಡೋಸಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಇರೋದಕ್ಕೆ ನಮ್ಮ ಕುಟುಂಬದಲ್ಲಿ ನನ್ನ ಫ್ರೆಂಡ್ಸಲ್ಲಿ ತುಂಬ ಜನ ಅಪೋಸ್ ಮಾಡಿದ್ದು ಉಂಟು. ಹಾಗೆಯೇ ಎಲ್ಲರೂ ನನ್ನ ಕ್ಲೋಸ್ ಫ್ರೆಂಡ್ ಅಶ್ವಿನಿ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ ಸೌಮ್ಯಜಿಯವರಾಗಿರ್ಬೋದು, ಇಲ್ಲ ನೀನು ಏನಾದರೂ ಮಾಡ್ತೀಯ ಇದರಲ್ಲಿ, ನೀನು ಇದು ಸ್ಟಾರ್ಟ್ ಮಾಡಿದ್ದೀಯಾ ಬಿಡಬೇಡ ಅಂತ ಅವ್ರು ನನ್ನ ಬೆನ್ನ ಹಿಂದೆಯೇ ಯಾವತ್ತೂ ಮಾಡ್ತಾಯಿದ್ರು. ನಾನು ಅಷ್ಟೊಂದು ವಿಡಿಯೋ ಮಾಡೋದ್ರಲ್ಲಿ ಏನು ಎಕ್ಸ್ಪರ್ಟ್ ಅಲ್ಲ, ಬಟ್ ಇರೋದ್ರಲ್ಲೇ ಅಷ್ಟೋ ಇಷ್ಟೋ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಟೈಮ್ ಸಿಕ್ಕಾಗಲಾಗೆಲ್ಲ ಏನು ಪಾಪನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು, ಹೌದು ಮರು ಹೋಮ್ ವರ್ಕು, ಅವಳನ್ನು ಸ್ಕೂಲಿಗೆ ಕಳಿಸೋದು, ಅದ್ರ ಮಧ್ಯೆ ನಮ್ಮವ್ರ ಕಮಿಟ್ಮೆಂಟ್ಸು, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಉಳಿದಿದ್ದ ಟೈಮಲ್ಲಿ ನಾನು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಹೊರತು ಇದನ್ನೆಲ್ಲ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೇ ನಾನು ಕೂತ್ಕೊಂಡಿಲ್ಲ. ಇದಂತೂ ಇದು ನನ್ನ ಮನಸ್ಸಿಗೆ ನಾನು ನೆಮ್ಮದಿಯಿಂದ ಇರೋದು. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ಇತ್ತು, ಆದರೆ ನಾವು ಮನೆಯಿಂದನೇ ಸೌಮ್ಯಜಿಯವರು ಮಾಡ್ಕೊಂಬಂದಿದ್ರು ಅಲ್ಲಿ ಲಂಚೆಲ್ಲ. ಸರಿ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಇದ್ದಿದ್ದರಿಂದ ನಮಗೆ ಇನ್ನಷ್ಟು ಧೈರ್ಯ ಇತ್ತು. ಯಾಕಂದರೆ ಅವರು 80 ವರ್ಷ ಆಗಿದೆ, 85 ವರ್ಷ ಆಗಿದೆ. ಈಗಲೂ ಸಹ ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ನಮ್ಮ ಜೊತೆ ಓಡಾಡ್ಕೊಂಡಿದ್ರು. ಮತ್ತು ನಮಗೆ ಜೀವನದ ಮುಂದಿನ ಮೌಲ್ಯಗಳ ಬಗ್ಗೆ ಆಗಲಿ, ಆಮೇಲೆ ಬುದ್ಧರು ಹೇಗೆ ಅವರು ಈ ಥರ ಜ್ಞಾನಿ ಆದರು ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದು, ಮತ್ತು ನಮ್ಮ ಜೀವನದಲ್ಲಿ ನಿಜ ಜೀವನದಲ್ಲಿ ನಾವು ಹೇಗೆ ನಡ್ಕೋಬೇಕು, ಅತ್ತೆಯರ ಹತ್ರ ಸೊಸೆಯರ ಹತ್ರ ಹೀಗೆಲ್ಲ ಒಂದಷ್ಟು ಹರಟೆ ಎಲ್ಲ ಮಾಡ್ಕೊಂಡ್ವಿ. ಅಮ್ಮನ ಮೆಜೆಸ್ಟಿಕ್ಕಲ್ಲಿ ಇಳಿಸಿ ಮತ್ತು ನಾವು ಅಶ್ವಿನಿಯವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹುಡುಗರಂತೂ ತುಂಬ ಗಲಾಟೆ ಮಾಡ್ತಾನೆ ಇದ್ದರು, ಅದರಲ್ಲಿ ತುಂಬ ಸೆಕೆ ಅಲ್ವಾ. ಸರಿ ಅಂತ ಹೇಳಿ ನಾನು ಔದುಂಬರ ಅಪ್ಪು ಫುಲ್ ಸುಸ್ತಾಗಿ ಅವರಿಬ್ಬರು ಮಲಗಿದ್ರು. ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ, ಯಾರಾದರೂ ಸೋಷಿಯಲ್ ಮೀಡಿಯಾಗಾಗಲಿ ಇಲ್ಲ ಮೊಬೈಲ್ ಯೂಸ್ ಮಾಡೋದ್ರಲ್ಲಾಗಲಿ
ನಾವು ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಏನು ಅದು ನಮಗೆ ರಿಸಲ್ಟ್ ಕೊಡುತ್ತೆ. ನಾವು ಸೋಷಿಯಲ್ ಮೀಡಿಯಾನ ಬ್ಯಾಡಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ಸು ಬ್ಯಾಡಾಗಿರುತ್ತೆ. ಅದನ್ನು ಒಳ್ಳೆಯದಕ್ಕೋಸ್ಕರ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಮಗೆ ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ. ಇದರಲ್ಲಿ ನಮ್ಮವ್ರಿಗೆ ನಾನು ಕನ್ವಿನ್ಸ್ ಮಾಡಿದ್ದೀನಿ. ಮೊದಲು ಅವರು ಬೇಡ ಅಂತ ಇದ್ದರು. ಆದರೆ ಈಗ ಫಾಲೋವರ್ಸ್ ಆಗೋದಾಗಲಿ, ಒಂದೇ ವೀಕಲ್ಲಿ 1 ಮಿಲಿಯನ್ ವ್ಯೂಸು ಬಂತು. ತುಂಬ ಖುಷಿ ಆಗುತ್ತೆ. ಕೆಲವೊಂದು ಕಡೆ ತುಂಬ ಇನ್ಸೆಕ್ಯೂರ್ಡು ಫೀಲ್ ಆಗುತ್ತೆ. ಆದರೆ ಎಲ್ಲ ಕೆಲಸದಲ್ಲೂ ಅಷ್ಟೇ ನೆಗೆಟಿವ್ಸು ಇರುತ್ತೆ, ಪಾಸಿಟಿವ್ಸು ಇರುತ್ತೆ. ಹಾಗಂತ ನಾವೇನು ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಮತ್ತೆ ವಾಪಸ್ ಮನೆಗೆ ಬರ್ತಾ ಇದ್ದೀವಿ. ಅಶ್ವಿನಿ ಅವ್ರ ಮನೆಗೆ ಹೋಗಿದ್ವಿ, ಅಲ್ಲಿ ಯಾವುದೂ ಕ್ಲಿಪ್ಸ್ ತೊಗೊಳ್ಳಿಲ್ಲ. ಥ್ಯಾಂಕ್ ಯು.